ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಎಷ್ಟೊತ್ತು ಮಾಡ್ಬಿಟ್ಟೆ, ಪಾಪ ಹೋಗೋಣ. ಎಲ್ಲಿಗೆ ಹೋಗ್ಬೇಕು? ನೀವೆಲ್ಲಿ ಹೊರಟ್ರಿ? ಏನ್ ಇಂಥ ಪ್ರಶ್ನೆ ಕೇಳ್ಬಿಟ್ಟಿಯಲ್ಲ ಸಮರ್ಥ. ಅಲ್ಲ, ಏನ್ ನಿಂಗೊಬ್ಬನಿಗೇನ ಕೆಲಸ ಇರೋದು, ನನಗೆ ಕೆಲಸ ಇರಲ್ವಾ? ಏನ್ ಮಾವ ಕೆಲ್ಸಕ್ಕೆ ಸೇರ್ಕೊಂಡ್ರ? ನಮ್ಗೆ ಯಾರಿಗೂ ಹೇಳಲೇ ಇಲ್ಲ. ಅಲ್ಲ ಸೊಸೆ ಮುದ್ದು, ಈಗ ಮನೆಯಿಂದ ಕೆಲಸ ಇದೆ ಅಂತ ಹೊರಗಡೆ ಹೋಗ್ತಿದ್ದೀನಿ ಇಂದ ಮಾತ್ರಕ್ಕೆ ನಾನೇನು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಲ್ಲ. ನೋಡು, ನಾನೇನಿದ್ರು ಕೆಲಸ ಮಾಡಿಸು, ಕೆಲಸ ಮಾಡೋನಲ್ಲ. ನಿಮಗೆ ಅರ್ಥ ಆಗೋ ರೀತಿನಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೆಲಸ ಹುಡುಕೋ ಪ್ರಯತ್ನ ಮಾಡೋ ಯೋಚನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಒಳ್ಳೆ ನಿರ್ಧಾರ ಅಂಕಲ್. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕಗ್ಗತ್ಲು ಕರಗಿ ಮನೆ ಬೆಳಕಾಗತ್ತಂತೆ. ಹೌದು, ಮನಿ ಇದ್ರೆ ಮನೆ ಬೆಳಕಾಗೇ ಆಗತ್ತೆ. ನಾನು ಹೊರಡ್ತೀನಿ. ನಾನು ಹೊರಡ್ತೀನಿ. ಪಾಪ ಹಂಗೆ ಹೋಗ್ತಾ ಡ್ರಾಪ್ ಮಾಡ್ಬಿಟ್ಟು. ಅಣ್ಣ ಒಂದ್ ನಿಮಿಷ. ನನ್ನ ಕಡೆಯಿಂದ ನಿಮ್ಗೆ ಒಂದು ಪುಟ್ಟ ಗಿಫ್ಟ್. ಆಶೀರ್ವಾದ ಮಾಡಿ. ಸಂಧ್ಯಾ, ನಾವು ಚಿಕ್ಕವರು, ನಮ್ಮ ಕಾಲುಗಳಿಗೆ ನಮಸ್ಕಾರ ಮಾಡಬಾರ್ದು. ಏನ್ ಹೇಳ್ತಿದ್ಯಣ್ಣ? ನೀವು ನನಗಿಂತ ದೊಡ್ಡವರು. ಇಲ್ಲ ಸಂಧ್ಯಾ, ತಪ್ಪು ಮಾಡಿ ಅದನ್ನು ತಿದ್ಕೊಂಡು ಪ್ರಾಯಶ್ಚಿತ್ತ ಪಟ್ಟು ಹೊಸ ಬದುಕನ್ನು ಶುರು ಮಾಡ್ತಾರಲ್ಲ, ಅವರು ನಿಜವಾಗ್ಲೂ ದೊಡ್ಡವರು. ನೀನೀಗ ಬರೀ ದುಡ್ಡನ್ನ ಮಾತ್ರ ದುಡಿತಿಲ್ಲ, ಅದ್ರ ಜೊತೆಗೆ ದುಡ್ತನೂ ಸಂಪಾದನೆ ಮಾಡ್ತಾ ಇದೆಯಾ. ಓಹೋ, ಏನು ನಮ್ಮ ಹೋಮ್ ಮಿನಿಸ್ಟ್ರು ತುಂಬ ವಿಷಯ ತಿಳ್ಕೊಬಿಟ್ಟಿದ್ದೀರಾ. ನಾನು ದುಡಿತಿದ್ದೀನಿ ಅಂತನೋ ಬದಲಾಗಿದ್ದೀನಿ ಅಂತನೋ ನಿಮ್ಮ ಹತ್ರ ಆಶೀರ್ವಾದ ತಗೋತಿಲ್ಲ. ತಾತ ಮನೇಲಿ ಇದ್ದಿದ್ರೆ ಅವ್ರ ಹತ್ರನೇ ಆಶೀರ್ವಾದ ತಗೋತಿದ್ದೆ. ಆದರೆ ಈಗ ಈ ಮನೇಲಿ ನನ್ನ ಪಾಲಿಗೆ ನೀವೇ ಹಿರಿಯವರು. ನಿಮ್ಮ ಆಶೀರ್ವಾದ ನನಗೆ ತುಂಬ ಮುಖ್ಯ. ಒಳ್ಳೇದಾಗಲಿ. ನನಗೇನು ತಂದಿಲ್ವಾ? ಆಕ್ಚುಲ್ ಆಗಿ ನೋಡಿದ್ರೆ ಈಗ ಸದ್ಯಕ್ಕೆ ಈ ಮನೆಗೆ ನಾನೇ ಹಿರಿಯ. ನನಗೆ ಉಡುಗೊರೆ ಕೊಟ್ಟು ನನ್ನಿಂದ ಮೊದಲು ಆಶೀರ್ವಾದ ತಗೋಬೇಕಾಗಿತ್ತು. ಅದು ಬಿಟ್ಟು ಬರೀ ವಯಸ್ಸಾದ್ರೆ ಸಾಲದು ಮಾವ, ಅದಕ್ಕೆ ತಕ್ಕ ಹಾಗೆ ಜವಾಬ್ದಾರಿ ಇರಬೇಕು, ಒಳ್ಳೆ ಮನಸ್ಸಿರಬೇಕು. ಅಂಥವ್ರನ್ನ ದೊಡ್ಡವರು ಅಂತಾರೆ. ಸಂಧ್ಯಾ, ಹಾಗೆಲ್ಲ ಮಾತಾಡಬಾರ್ದು. ಎಷ್ಟೇ ಆಗಲಿ ಅವ್ರು ನಿಮ್ಮ ಮಾವ, ವಯಸ್ಸಲ್ಲಿ ದೊಡ್ಡವರು, ಅವ್ರ ಆಶೀರ್ವಾದನೂ ತಗೋ. ಆಯಿತು ಸರಿ, ಅವ್ರು ಹಾಗಿರ್ತಾರೆ ಅಂತ ನಾನು ಹಾಗೆ ಇರೋಕ್ಕಾಗತ್ತಾ? ನನಗೂ ತಂತಿದ್ಯಾ ಸೊಸೆ ಮುದ್ದು? ಈಗ ಒಪ್ಪದೆ ನಿನ್ನ ದೀರ್ಘ ಸುಮಂಗಲಿ ಪಾವ. ಸರಿ, ನಾನು ಹೊರಡ್ತೀನಿ. ಲೇಟ್ ಆಗ್ತಾ ಇದೆ, ಸರ್ ಬೇಗ ಬರಕ್ಕೆ ಹೇಳಿದ್ರು. ತಗೋ. ಸೀರೆ ನನಗೂ ತಡ ಆಗ್ತಾ ಇದೆ. ನನಗೊಂದು ಡಬ್ಬಿನಲ್ಲಿ ಒಂಚೂರು ಊಟ ಹಾಕೊಟ್ಬಿಟ್ರೆ ನಾನು ಅಲ್ಲೇ ಏನಾದ್ರು ತಿನ್ಕೋತೀನಿ. ಸರಿ ಅಂಕಲ್, ತರ್ತೀನಿ. ಸೊಸೆ ಮುದ್ದು, ಇದನ್ನ ಒಳಗಿಟ್ಟಿರೋ, ಬಂದ ಮೇಲೆ ಇಸ್ಕೋತೀನಿ. ಮಾವ, ನೀವು ನಿಜವಾಗ್ಲೂ ಕೆಲಸ ಹುಡ್ಕಕ್ಕೆ ಹೋಗ್ತಿದ್ದೀರಾ? ಎಂಥ ಪ್ರಶ್ನೆ ಕೇಳ್ಬಿಟ್ಟಿಯಮ್ಮ ನೀನು? ಹೌದು, ನಾನು ನಿಜವಾಗ್ಲೂ ಕೆಲಸ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ. ನಾನು ಎಷ್ಟು ಅಂತ ಸುಳ್ಳು ಹೇಳಮ್ಮ, ಸುಳ್ಳು ಹೇಳಿ ಹೇಳಿ ನನಗೆ ಸಾಕಾಗೋಗ್ಬಿಟ್ಟಿದೆ. ಅದಕ್ಕೆ ಇನ್ನು ಮುಂದೆ ಸುಳ್ಳು ಹೇಳಬಾರ್ದು ಅಂತ ಡಿಸೈಡ್ ಮಾಡಿ ಸತ್ಯವನ್ನೇ ಹೇಳುತ್ತಿದ್ದೇನೆ. ಕೆಲಸ ಹುಡ್ಕಕ್ಕೆ ಹೋಗ್ತಾ ಇದ್ದೀನಮ್ಮ. ನಿಮ್ಮ ಮಾತು ನಿಜನೇ ಆಗಿದ್ರೆ ನನ್ನಷ್ಟು ಖುಷಿ ಪಡೋಳು ಮತ್ತಾರೂ ಇಲ್ಲ. ಹೋಗಿ ಬನ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಹೊಸ ಮುದ್ದ. ನೋಡ್ತೀರಿ, ತಿಂಗಳ ಸಂಬಳದ ಕೆಲಸ ಅಲ್ಲ, ಗಂಟೆ ಗಂಟೆ ಲೆಕ್ಕದಲ್ಲಿ ದುಡ್ಡು ಎಣಿಸ್ಕೊಳ್ಳೋ ಕೆಲಸ. ನಾನು ಶ್ರೀಮಂತನಾಗಿ ನಿಮಗೆಲ್ಲ ಸರಿಯಾಗಿ ಉತ್ತರ ಕೊಡ್ತೀನಿ.
ಏನು ಯೋಚನೆ ಮಾಡ್ತಿದ್ದೀರಾ? ಹೊರಡಿ ಮತ್ತೆ. ನಮಸ್ಕಾರ ಸೊಮ್ಮೆ. ಏನ್ ಬಹಳ ಯೋಚನೆ ಮಾಡ್ತಾ ಇದ್ದೀರಿ? ಏನ್ ಮನೇಲಿ ವಿಪರೀತ ಕಷ್ಟನೋ? ಪಾಪ. ದುಡ್ಡು ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರೇನೋ? ಪಾಪ. ನಾನು ನಿಮಗೆ ಸಿಕ್ಕಾಪಟ್ಟೆ ಬಡವನಾಗಿದ್ದೆ ಸ್ವಾಮಿ. ಈಗ ನೋಡಿ ಸಿಕ್ಕಾಪಟ್ಟೆ ಶ್ರೀಮಂತ ಆಗ್ಬಿಟ್ಟಿದ್ದೀನಿ. ಯಾಕೆ ನಂಬಿಕೆ ಬರ್ತಾ ಇಲ್ವಾ? ಹಿಂಗ್ ಹೋಗಿ ಅಲ್ಲಿ ಬಲಗಡೆ ತಿರ್ಗಾ ಎಡಗಡೆ ತಿರ್ಕೊಂಡ್ರಲ್ಲ ಮನೆ ಇದೆಯಲ್ಲ, ಅದೇ ದತ್ತ. ಹೆಂಗಿದ್ದೀರಾ ಅಂತ ಕೇಳ್ತಾರಲ್ಲ, ನಂದೇ ಮನೆ ಅದು. ಈಗ ಅಷ್ಟೇ ಹೋದ ತಿಂಗಳು ಕೊಂಡ್ಕೊಂಡೆ. ಅವರು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು ಜೀವನದಲ್ಲಿ. ಮನೆ ನೋಡ್ಕೊಂಡು ಇರ್ಲಿ ಅಂತ ಅವ್ರನ್ನೇ ಎಲ್ಲ ಅಲ್ಲಿ ಬಿಟ್ಟಿದ್ದೀನಿ. ಎಲ್ರು ಅಲ್ಲೇ ಇದಾರೆ ಈಗ. ನನಗೆ ಕೇಳ್ತೀರಾ ಬಿಡ್ರಿ. ಅಯ್ಯ ರೇ 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 ಸ್ವಾಮಿ ರೇ, ಯಾರಿಗೂ ಒಳ್ಳೇದಾಗ್ಲಿ ಅಂತ ಏನು ಹೇಳೋಂಗೆ ಇಲ್ಲ. ಮುಟ್ಟಿದ ತಕ್ಷಣ ಇದ್ದೋಗ್ಬಿಟ್ಟ. ನಮಸ್ಕಾರ ಸ್ವಾಮಿ, ಒಂದ್ ನಿಮಿಷ ಬಂದೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ತಿಂಡಿ ಊಟ ಎಲ್ಲ ಆಯ್ತಾ? ಪಾಪ, ನಿಮ್ಮನ್ನ ನೋಡಿದ್ರೆ ದುಡ್ಡಿಗೆ ಬಹಳ ತೊಂದರೆ ಇದ್ದಂಗಿದೆ ಅಲ್ವಾ? ನಾನು ನಿಮಗೆ ಮುಂಚೆ ಬಹಳ ಬಡವಾಗಿದ್ದೆ. ಈಗ ನೋಡಿ ಸಿಕ್ಕಾಪಟ್ಟೆ ಶ್ರೀಮಂತ ಆಗ್ಬಿಟ್ಟಿದ್ದೀನಿ. ಹೌದು, ನಿಮ್ಮ ಹತ್ರ ಮೊಬೈಲ್ ಇದೆಯಾ? ತೆಗೀರಿ. ಜಾಬಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಾ ಸ್ವಾಮಿ? ಮೊಬೈಲ್ನ ಈ ಕೈಲಿ ಇಟ್ಕೊಂಡು ಮಾಡಬೇಕು. ನೋಡಿ, ಇದರಲ್ಲಿ ಒಂದು ಆ್ಯಪ್ ಇದೆ. ನೀವು ಒಂದಷ್ಟು ದುಡ್ಡು ಹಾಕ್ತೀರೇನಾ? ನನ್ನ ಹತ್ರ ದುಡ್ಡಿಲ್ಲ ಸರ್. ದುಡ್ಡು ಇಲ್ಲದೆ ಆದ್ಮೇಲೆ ಯಾಕ್ರಿ ಬದುಕಿದ್ದೀರಾ? ಅಯ್ಯ, ಸುಮ್ಮನೆ ಮೊದಲೇ ಹೇಳಿದ್ದು ನಾನು ಇಷ್ಟು ಹೇಳೋದೇ ತಪ್ತಾ ಇತ್ತು. ಹೊರಡಿ. ನನ್ನ ದುಡ್ಡಿಲ್ಲ ಸರ್. ಏನ್ ಜನನ ತುಂಬಾ ಜೋಕ್ ಮಾಡ್ತೀರಪ್ಪ. ಮುಚ್ಚ್ರಿ ಬಾಯ್ನ. ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮಾಡೋದಾಗಿದ್ರೆ ನೀವೇ ಮಾಡ್ಬೋದಾಯ್ತಲ್ವೇನ್ರಿ? ನಾನು ಹಾಕ್ತೀನಲ್ಲ ಕೋಟ್ಯಾಧೀಶ್ವರ ಮುಂದಿನ ವಾರ. ಈಗೇನಿದ್ರು ಬರೀ ಲಕ್ಷದಲ್ಲಿ ಅಷ್ಟೇ ನಮ್ ವ್ಯವಹಾರ. ಕೋಟ್ಯಾಧೀಶ್ವರ ಅಂತೀಯ? ನೀನ್ ನೋಡಿರಂಗ್ ಕಾಣಲ್ವೇ? ಪಟ್ಪಡೆ ಚಡ್ಡಿ, ಕಿತ್ತೋಗಿರೋ ಪಂಚೆ, ಅದ್ರ ಮೇಲೆ ಒಂದ್ ಜಾತ್ರೆ ಶರ್ಟ್. ಯಾವನ ಹತ್ರ ಪುಂಗಕ್ ಬರ್ತೀಯ? ಏನ್ರಿ ಈ ಊರವರೆಲ್ಲ ಒಂಥರ ಮೆಂಟ್ಲುಗಳಿದ್ದಂಗಿದ್ದಾರೆ. ಹೋಗಯ್ಯೋ ಅದು ನನಗೆ ಹೇಳ್ಬಿಟ್ಟು ಅವನೇ ಎದ್ದೋಗ್ಬಿಟ್ಟ. ಅವನು ಯಾವನ ದುಡ್ಡು ಹಾಕಯ್ಯ ಅಂದ್ರೆ ಕಾಸಿಲ್ಲ ಅಂತಾನೆ. ಅಯ್ಯಪ್ಪ ಹೇಳಿದ್ದು ನಿಜಾನೇ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.